ಇದಕ್ಕೆ ನಾನು ಹೋಗಲ್ಲ. ಬಟ್ ನನಗೆ ಇದರಲ್ಲಿ ನಂಬಿಕೆ ಬಂದಿದ್ದರಿಂದ ಸುಮಾರು ಒಂದು 2-3 ತಿಂಗಳಿಂದಲೂ ನಾನು ಇದ್ರ ಬಗ್ಗೆ ನಾನು ತಿಳ್ಕೊತಾ ಇದ್ದೆ. ತಿಳ್ಕೊಂಡು ಈಗ 9ನೇ ತಾರೀಕಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಮತ್ತೆ ಇಲ್ಲೇ ಕೂಡ ನಾವು ಒಂದು ಇದ್ರದ್ದು ಒಂದು ಆಫೀಸ್ ಕೂಡ ಮಾಡೋಣ ಅಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತೆ ನಾನು ಇವ್ರಿಗೆ ಹೇಳಿ ಸರ್, ನಮ್ಮಲ್ಲಿ ಸುಮಾರು ಜನ ಅವರೇ ಯಾರು ಇಂಟ್ರೆಸ್ಟ್ ಇರುವಂಥವ್ರು ಮಾಡುವಂಥವ್ರು ಮಾಡಲಿ ಅಥವಾ ಉಳಿತಾಯ ಮಾಡುವಂಥವ್ರು ಮಾಡಲಿ, ಒಂದು ದಿನ ಬಂದು ನೀವು ವಿಸಿಟ್ ಮಾಡಿ ಅಂತೇಳಿ ಸುಮಾರು ನಾನು ಒಂದು ವಾರದಿಂದ ಕೇಳಿದ್ದಕ್ಕೆ ಇವತ್ತು ಡೇಟ್ ಕೊಟ್ಟು ಇವತ್ತು ಬಂದಿದ್ದಾರೆ. ಅವ್ರು ಇದ್ರ ಬಗ್ಗೆ ಮಾತಾಡ್ತಾರೆ, ಸಂಪೂರ್ಣವಾಗಿ ಮಾಹಿತಿ ಕೇಳಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನೀವು ಯಾರಾದ್ರೂ ಸೇರ್ಕೋಬೇಕು ಅಂತಂದ್ರೆ ಸೇರ್ಕೋಬೋದು. ಬಲವಂತ ಏನಿಲ್ಲ, ನಿಮ್ಗೆ ಇಂಟ್ರೆಸ್ಟ್ ಬಂದು ಮಾಡ್ಬೋದು. ನೀವು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಅಕಸ್ಮಾತ್ ಬಿಸ್ನೆಸ್ ಮಾಡಲ್ಲ, ನಾವು ಬರೀ ನಮ್ಮ ಉಳಿತಾಯ ನಾವು ಮಾಡ್ಕೊತೀವಿ ಅಂತ ಕೂಡ ಮಾಡ್ಕೋಬೋದು. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಲೋಕೇಶ್ ಸರ್ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಸೊ ಎಲ್ರಿಗೂ ಕೂಡ ಒಂದು ಜೋರು ಚಪ್ಪಾಳೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ ಜಸ್ಟ್ ನಿಮಗೆ ಹೈಲೈಟ್ ಹೇಳೋದಾದ್ರೆ, ಎಷ್ಟು ಜನಕ್ಕೆ ಫ್ರೀಯಾಗಿ ಗೋಲ್ಡ್ ಬೇಕು ಅಂತ ಆಸೆ ಇದೆ? ಎಲ್ರಿಗೂ ಬೇಕಲ್ವಾ? ಎಷ್ಟು ಜನಕ್ಕೆ ಫ್ರೀಯಾಗಿ ಬೈಕ್ ಬೇಕು ಅಂತ ಆಸೆ ಇದೆ? ಎಷ್ಟು ಜನಕ್ಕೆ ಕಾರ್ ಬೇಕು ಅಂತ ಆಸೆ ಇದೆ? ಪ್ರಾಪರ್ಟಿ, ಮನೆ ಎಲ್ರಿಗೂ ಕೂಡ ಕನಸಾಗಿದೆ, ಹೌದಾ ಇಲ್ವಾ? ನಾನು ನಿಮಗೆ ನೆಕ್ಸ್ಟ್ 10 ನಿಮಿಷದಲ್ಲಿ ಹೇಳ್ಕೊಡ್ತೀನಿ, ನೀವು ಹೇಗೆ ಫ್ರೀ ಆಗಿದ್ದಲ್ಲಿ ಎಲ್ಲ ಥಿಂಗ್ಸ್ನು ವಿನ್ ಆಗ್ಬೋದು. ಓಕೆನಾ? ಸೊ ನಾನು ನಿಮ್ಗೆ ಏನಪ್ಪ ಕೋರಿಕೆ ಮಾಡೋದು ಅಂದರೆ, ನೆಕ್ಸ್ಟ್ 10 ನಿಮಿಷ ದಯವಿಟ್ಟು ಇಲ್ಲಿ ಕೇಳಿ, ಎಲ್ಲರೂ ಕೂಡ 100% ಅಟೆನ್ಷನ್ ಕೊಟ್ಟು ಕೇಳಬೇಕು. ಓಕೆನಾ? ಎಲ್ಲರೂ ಕೇಳ್ತೀರಾ? ಮ್ಯಾಮ್ ಲಾಸ್ಟ್ ಇದ್ದೀರಾ ಮೇಡಮ್? ಕೇಳ್ತೀರಾ? ಮೇಡಮ್ ಪಾಪ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 10 ನಿಮಿಷ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನನ್ನ ಹತ್ರ ಕಾನ್ಸಂಟ್ರೇಟ್ ಮಾಡಿ ಅದೇನು ಹೇಳ್ತೀನಿ ಅದನ್ನು ಕೇಳಬೇಕು. ಬಿಕಾಸ್ ಈ ಒಂದು ಅವಕಾಶದಲ್ಲಿ ನೀವು ಏನು ಬೇಕಾದ್ರೂ ಫ್ರೀ ಆಗಿ ವಿನ್ ಆಗ್ಬೋದು. ಓಕೆನಾ? ಕೇಳ್ತೀರಾ? ರೆಡಿ ಇದ್ದೀರಾ? ಮೇಡಮ್ ಲಾಸ್ಟ್ ಮೇಡಮ್ ರೆಡಿ ಇದ್ದೀರಾ? ಎಸ್, 10 ನಿಮಿಷ ಅಷ್ಟೇ. ಎಸ್, ಡನ್. ದಯವಿಟ್ಟು ಸ್ವಲ್ಪ ಎಲ್ಲ ಮುಂದೆ ಹೋಗ್ಬಿಡಿ. ಎಸ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಬಂದಾಗ ನನಗೆ ಖುಷಿ ಆಯಿತು. ಯಾಕಂತ ಅಂದರೆ ಇವತ್ತು ಎಷ್ಟೊಂದು ಜನ ಹೌಸ್ ವೈಫ್ಸ್ ಆಗಿರಲಿ, ವುಮೆನ್ಸ್ ಆಗಿರಲಿ, ಸೊ ಎಷ್ಟೊಂದು ಜನ ಅವ್ರ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅಥವಾ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅಥವಾ ಮನೇಲಿ ಸುಮ್ಮನೆ ಇರ್ತಾರೆ. ಬಟ್ ನೀವು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಬಂದು ಏನೋ ಒಂದು ಕೋರ್ಸ್ನ ಕಲಿತಾ ಇದ್ದೀರಾ. ಸೊ ಡೆಫಿನೆಟ್ ನಿಮ್ಗೆ ಎಲ್ರಿಗೂ ಒಂದು ಜೋರು ಚಪ್ಪಾಳೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅವಕಾಶವನ್ನು ಸ್ಟಾರ್ಟ್ ಮಾಡಿದಂಥ ಸರ್ಗೂ ಕೂಡ ಒಂದು ಜೋರು ಚಪ್ಪಾಳೆ ಕೊಡಬೇಕು. ಎಸ್. ಸೊ ಡ್ರೀಮ್ ಡೀಲ್ ಅಂತ ಯಾರು ಕೇಳಿದ್ದೀರಾ? ಡ್ರೀಮ್ ಡೀಲ್ ಬಗ್ಗೆ ಮುಂಚೆ ಯಾರು ಕೇಳಿಲ್ಲ ಅಲ್ವಾ? ಓಕೆ, ಡ್ರೀಮ್ ಡೀಲ್ ಅಂತ ಇದು ಹೆಡ್ ಆಫೀಸ್ ಇರುವಂಥದ್ದು ಮಂಗಳೂರಲ್ಲಿ. ಹತ್ರ 2 ವರ್ಷ ಆಗಿದೆ ಈ ಕಂಪನಿ ಸ್ಟಾರ್ಟ್ ಆಗಿ. ಸೊ ನಮ್ಮದು ಹಲವಾರು ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ಇದೆ. ಕಾಪಿ ನಿಮ್ಗೆ ಆಮೇಲೆ ಕೊಡ್ತೀವಿ. ಎಷ್ಟು ನೋಡ್ಬೋದು ಎಷ್ಟೊಂದು ಲೀಗಲ್ ಡಾಕ್ಯುಮೆಂಟ್ಸ್ ಇದೆ. ಆ್ಯಂಡ್ ನಮ್ದು ಇವತ್ತು ಆಲ್ರೆಡಿ 30 ಶಾಖೆಗಳನ್ನ ಓಪನ್ ಮಾಡಿದ್ದೀವಿ. ಸೊ ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕಲ್ಲಿದೆ. ಮಂಗಳೂರು ಆಗಿರಲಿ, ಮೈಸೂರು, ಚಿಕ್ಕಮಗಳೂರು, ಮೂಡುಬಿದ್ರೆ, ಭಟ್ಕಳ, ಶಿವಮೊಗ್ಗ, ಎಚ್.ಡಿ. ಕೋಟೆ, ರಾಮನಗರ, ಹುಣಸೂರು, ಹಾಸನ್, ಗದಗ್, ಬಾಗೇಪಳ್ಳಿ, ಕೆ.ವಿ. ಕ್ರಾಸ್, ಬೆಳಗಾವಿ, ಶ್ರೀನಿವಾಸಪುರ, ನರಸೀಪುರ, ಪಿರಿಯಾಪಟ್ಟಣ, ಕಡಪ, ಚನ್ನಪಟ್ಟಣ, ಕೋಲಾರ, ತುಮಕೂರು, ಸಿಂಧನೂರು, ದಾವಣಗೆರೆ, ಉಡುಪಿ, ಬೆಳ್ತಂಗಡಿ, ಮಡಿಕೇರಿ ಎಲ್ಲ ಕಡೆ ವರ್ಲ್ಡ್ ಆಫೀಸ್ನ ಓಪನ್ ಮಾಡಿದ್ದೀವಿ. ಆ್ಯಂಡ್ ಇವತ್ತು ಡ್ರೀಮ್ ಡೀಲ್ ಕಸ್ಟಮರ್ಸ್ ಆಲ್ರೆಡಿ ನಮ್ಮ ಜೊತೆ ರಿಜಿಸ್ಟರ್ ಆಗಿದ್ದಾರೆ. ಆ್ಯಂಡ್ ನಮ್ಮದು ಚಾರಿಟಿ ಕೂಡ ರನ್ ಮಾಡ್ತೀವಿ. ಎವ್ರಿ ಮಂತ್ ಯಾರೋ ಸೋಷಿಯಲ್ ಕಾಸ್ಟ್ ತಗೋತೀವಿ, ಬಡ ಮಕ್ಕಳಿಗೆ ಹೆಲ್ಪ್ ಕೂಡ ಮಾಡ್ತೀವಿ. ಸೊ ಲಾಸ್ಟ್ 2 ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಅಮೌಂಟ್ನ ಡೊನೇಟ್ ಕೂಡ ಮಾಡಿದ್ದೀವಿ. ಆ್ಯಂಡ್ ನೋಡ್ಬೋದು, ಈಗ ಎಲ್ಲರೂ ಅಮೆಝಾನ್, ಫ್ಲಿಪ್ಕಾರ್ಟ್ ಗೊತ್ತಿದೆ ಅಲ್ವಾ? ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲರೂ ಗೊತ್ತಿದೆ ಅಲ್ವಾ? ನೀವು ಐಟಮ್ ಪರ್ಚೇಸ್ ಮಾಡ್ತೀರಾ, ಹೌದಾ ಇಲ್ವಾ? ನಿಮ್ಗೆ ಏನಾದ್ರು ರಿಟರ್ನ್ ಸಿಗುತ್ತಾ? ಏನು ಸಿಗಲ್ಲ. ಬಟ್ ನಮ್ದೊಂದು ಎಕ್ಸ್ಟ್ರಾ ಅಡಿಷನ್ ಸಿಮಿಲರ್ ಟು ಅಮೆಝಾನ್, ಫ್ಲಿಪ್ಕಾರ್ಟ್, ನಮ್ಮದೇ ಡಿ ಗ್ರಾಬ್ ಅಂತ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ನೀವೇನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಏನೇನು ಐಟಮ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಹೇಳಿದ್ದೀವಿ. ಆ್ಯಂಡ್ ನಮ್ಮ ಅಫಿಷಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ ಬಂದು ಅನುಶ್ರೀ ಅವರು. ಯಾರೆಲ್ಲ ಜೀ ಕನ್ನಡ ನೋಡ್ತಾ ಇದ್ದೀರಾ? ಮಹಾನಟಿ ಅಂತ ಶೋ ಬರುತ್ತೆ. ಅದ್ರ ಡ್ರೀಮ್ ಡೀಲ್ ಅಂತ ಅಡ್ವರ್ಟೈಸ್ಮೆಂಟ್ ಇದೆ, ಅಬ್ಸರ್ವ್ ಮಾಡಿದ್ದೀರಾ? ಜಾಲ್ ಆ್ಯಪ್ ಅಂತ ಹೇಳ್ತಾರೆ, ಅದ್ರ ಪಕ್ಕದಲ್ಲೇ ಡ್ರೀಮ್ ಡೀಲ್ ಅಂತ ಒಂದು ಲೋಗೋ ಇರುತ್ತೆ. ನೋಡಿಲ್ಲ ಅಂದ್ರೆ ಈ ಶನಿವಾರ ಮಿಸ್ ಮಾಡಲೇ ನೋಡಿ. ಓಕೆ, ಡ್ರೀಮ್ ಡೀಲ್ ಅಂತ ಅಡ್ವರ್ಟೈಸ್ಮೆಂಟೇ ಬರುತ್ತೆ. ಅನುಶ್ರೀ ಅವರು ಖುದ್ದಾಗಿ ಅವ್ರ ಬಾಯಲ್ಲಿ ಹೇಳ್ತಾರೆ ಡ್ರೀಮ್ ಡೀಲ್. ಆ್ಯಂಡ್ ಇವನ್ ಲೋಗೋ ಕೂಡ ಅಲ್ಲಿಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇವತ್ತು ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಬಂದಿದ್ದಾರೆ, ಕಿರುತೆರೆಯ ಎಲ್ಲ ಸೆಲೆಬ್ರಿಟೀಸ್ ಬಂದಿದ್ದಾರೆ. ಶ್ರುತಿ ಮ್ಯಾಮ್ ಆಗಿರಲಿ, ರಮೇಶ್ ಸರ್ ಆಗಿರಲಿ, ವಿಜಯರಾಘವೇಂದ್ರ ಅವರಾಗಿರಲಿ, ಮಾಲಶ್ರೀ ಅವರಾಗಿರಲಿ, ತಾರಾ ಮೇಡಮ್, ಸುಜನ್ ಲೋಕೇಶ್ ಅವರು, ಶರಣ್ ಸರ್, ಆ್ಯಂಡ್ ಅದೇ ರೀತಿ ಸಾಧು ಕೋಕಿಲ ಅವರು, ಎಷ್ಟೊಂದು ಜನ ಸೆಲೆಬ್ರಿಟೀಸ್ ನಮ್ಮ ಆಫೀಸ್ ಓಪನಿಂಗ್ ಎಲ್ಲ ಬಂದಿದ್ದಾರೆ. ಆ್ಯಂಡ್ ಇವನ್ ನಮ್ಮ ಅಸೆಂಬ್ಲಿಯ ಸ್ಪೀಕರ್ ಆದಂಥ ಯುಟಿ ಖಾದರ್ ಸರ್ ಕೂಡ ಬಂದಿದ್ದಾರೆ. ರೈಟ್? ಅದೇ ರೀತಿ ಟಿವಿ ಅಡ್ವರ್ಟೈಸ್ಮೆಂಟ್ ಆಗಿದೆ, ಕ್ರಿಕೆಟಿಗೆ ಅಡ್ವರ್ಟೈಸ್ಮೆಂಟ್ ಆಗಿದೆ, ಎಷ್ಟೊಂದು ನ್ಯೂಸ್ ಚಾನಲ್ಸ್ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡಿದೆ. ಸೊ ಇಷ್ಟು ಕೂಡ ಕಂಪ್ನಿ ಬಗ್ಗೆ. ಎಲ್ಲರಿಗೂ ಸ್ವಲ್ಪ ಕಂಪ್ನಿ ಬಗ್ಗೆ ಅರ್ಥ ಆಯ್ತಾ? ಈಗ ಇಲ್ಲಿ ಏನು ಮಾಡ್ತೀರಾ ಅಂತ ನೋಡೋದಾದ್ರೆ, ನಿಮಗೆ ಐಟಮ್ಸ್ ಬೇಕಂತ ಅನ್ಕೊಳ್ಳಿ, ಎಲೆಕ್ಟ್ರಾನಿಕ್ಸ್, ಫರ್ನಿಚರ್, ಕ್ಯಾಟಗರಿ ಐಟಮ್ಸ್ ಇದೆ. ಸೊ ನೀವು ಐಟಮ್ಸ್ ಬೇಕಂದ್ರೆ ನಿಮ್ಮ ಹತ್ರ ಕಾಸು ಇದ್ರೆ ಮುಂಚೆನೆ ನೀವು ಹೋಗಿ
ಐಟಮ್ನ ಪರ್ಚೇಸ್ ಮಾಡ್ಬೋದು. ನಮ್ಮ ಶೋರೂಮ್ ಪರ್ಚೇಸ್ ಮಾಡ್ಬೋದು, ನಮ್ಮ ಡಿ ಪರ್ಚೇಸ್ ಮಾಡ್ಬೋದು. ಓಕೆ ಅಲ್ವಾ? ಕ್ಯಾಶ್ ಇದ್ರೆ ಐಟಮ್ಸ್ ಪರ್ಚೇಸ್ ಮಾಡ್ಬೋದು. ಬಟ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಏನಾಗತ್ತಪ್ಪ ಅಂತ ಅಂದ್ರೆ ಅವ್ರು ಏನೋ ಒಂದು ಐಟಮ್ ಪರ್ಚೇಸ್ ಮಾಡ್ಬೇಕಂದ್ರೆ ಬೋನಸ್ ಬರೋ ಗಂಟ ವೆಯ್ಟ್ ಮಾಡ್ತಾರೆ, ಅದೇನೋ ಒಂದು ದೊಡ್ಡ ಅಮೌಂಟ್ ಬರೋ ಗಂಟ ವೆಯ್ಟ್ ಮಾಡ್ತಾರೆ, ಹೌದಾ ಇಲ್ವಾ? ಸೊ ಆ ರೀತಿ ನಾವು ಏನ್ ಮಾಡ್ತೀವಿ, ಅದಕ್ಕೋಸ್ಕರ ಇಲ್ಲೊಂದು ಸೇವಿಂಗ್ಸ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿದೀವಿ. ಪ್ರತಿ ತಿಂಗಳು ನೀವು 1,000 ರೂಪಾಯಿ ಇಲ್ಲ ಕಂತನ್ನ ಉಳಿತಾಯ ಮಾಡ್ತೀರಾ. ಈಗ ಪಟಾಕಿ ಚೀಟಿ, ಯುಗಾದಿ ಚೀಟಿ ಎಲ್ಲ ಕೇಳಿದಿರಲ್ವಾ? ಪ್ರತಿ ತಿಂಗಳು ಕಂತನ್ನ ಕಟ್ತೀರಾ. ಅದೇ ರೀತಿ ನೀವು ಪ್ರತಿ ತಿಂಗಳು 1,100 ರೂಪಾಯಿ ಕಟ್ತೀರಾ. ಎಷ್ಟು ತಿಂಗಳು ಕಟ್ತೀರಾ ಅಂತ ನೋಡೋದಾದ್ರೆ 20 ತಿಂಗಳು ಕಟ್ತೀರಾ. ಪ್ರತಿ ತಿಂಗಳು ಎಷ್ಟು ಕಟ್ತೀರಾ? 1,000 ರೂಪಾಯಿ. ಎಷ್ಟು ತಿಂಗಳು ಕಟ್ತೀರಾ? 20 ತಿಂಗಳು ಕಟ್ತೀರಾ. ಸೊ ಏನಪ್ಪ ಬೆನಿಫಿಟ್ ಅಂತ ನೋಡೋದಾದ್ರೆ ನಿಮಗೆ ಪ್ರತಿ ತಿಂಗಳು ಡ್ರಾ ಇರುತ್ತೆ. ಹೇಗೆ ಬ್ರೋಚರ್ ಕಾಣಿಸ್ತಾ ಇದೆ, ಇದೇ ತಿಂಗಳು 25ನೇ ತಾರೀಕಿಗೆ ಒಬ್ರಿಗೆ ಶಿಫ್ಟ್ ಕೊಡ್ತಾ ಇದ್ದೀವಿ. ಶಿಫ್ಟ್ ಕಾರ್ ಬರೋಬ್ಬರಿ 8 ಲಕ್ಷ ಬೆಲೆ ಬಾಳುವಂತ ಕಾರ್. ಅದೇ ರೀತಿ 50 ಜನರಿಗೆ ಚಿನ್ನದ ಉಂಗುರ ಕೊಡ್ತಾ ಇದ್ದೀವಿ. 50 ಜನರಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ. ಚಿನ್ನದ 10,000 ರೂಪಾಯಿ ಬರ್ತಿರುತ್ತೆ. ಎಸ್, 10,000 ರೂಪಾಯಿ ಆಲ್ಮೋಸ್ಟ್ 1 ಗ್ರಾಮ್ ಬರ್ತದೆ. 1 ಗ್ರಾಮ್ ಬರುತ್ತೆ. ನಿಯರ್ ಬೈ 10,000 ರೂಪಾಯಿ ಬರ್ತಿದೆ. ಓಕೆನಾ? 50 ಜನರಿಗೆ ಚಿನ್ನದ ಉಂಗುರ ಕೊಡ್ತಾ ಇದೀವಿ, ಒಂದು ಕಾರ್ ಕೊಡ್ತಾ ಇದ್ದೀವಿ. ಇದೇ ರೀತಿ ನೆಕ್ಸ್ಟ್ ತಿಂಗಳಲ್ಲಿ 5 ಜನರಿಗೆ ಗೋಲ್ಡ್ ನೆಕ್ಲೇಸ್ ಕೊಡ್ತಾ ಇದೀವಿ ಅಂಡ್ 50 ಜನರಿಗೆ ಗೋಲ್ಡ್ ರಿಂಗ್ ಕೊಡ್ತಾ ಇದೀವಿ. 5 ಜನ ಸರ್ಪ್ರೈಸ್ ಕೂಡ ಕೊಡ್ತಾ ಇದೀವಿ. ಈ ರೀತಿ 20 ತಿಂಗಳು ಕೂಡ ನಿಮಗೆ ಡ್ರಾ ಇರುತ್ತೆ. ಬಂಪರ್ ಡ್ರಾ ಕೂಡ ಇರುತ್ತೆ. ಈ ಬಂಪರ್ ಡ್ರಾ ಅಲ್ಲಿ ನಿಮಗೆ ಹತ್ರ 50 ಜನರಿಗೆ ಬಂಪರ್ ಡ್ರಾ ಬರುತ್ತೆ. ಬೈಕು, ಕಾರು, ಸೈಟು, ಮನೆ, ಯಾರು ಬೇಕಾದ್ರೂ ಹೇಳ್ತಾರೆ. ಅದೇ ಹೇಳ್ತಾರೆ. ದಾನದಲ್ಲಿ ಶ್ರೇಷ್ಠ ದಾನ ಸಮಾಧಾನ. ಸೊ ಪ್ರತಿ ತಿಂಗಳು ನಿಮಗೆ ಡ್ರಾ ಇರುತ್ತೆ. 40 ಜನರಿಗೆ ಬಂಪರ್ ಡ್ರಾ ಬರುತ್ತೆ. ಹತ್ತತ್ರ 650 ಜನರಿಗೆ ಗೋಲ್ಡ್ ರಿಂಗ್ ಬರುತ್ತೆ. 650 ಜನ ಸರ್ಪ್ರೈಸ್ ಬರುತ್ತೆ. ಲಕ್ಕಿ ಡ್ರಾ ತರ ನಾವು ಲಕ್ಕಿ ಡ್ರಾವನ್ನ ನಡೆಸ್ತೀವಿ. ನಿಮ್ಗೆ ಕಾರ್ಡ್ ನಂಬರ್ ಕೊಡ್ತೀವಿ. ಅದೇ ರೀತಿ ಲಕ್ಕಿ ಡಿಪ್ ಮಾಡ್ತೀವಿ. ನಿಮ್ಗೆ ಏನು ಬಂದಿಲ್ಲ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಲಾಸ್ಟ್ ಅಲ್ಲಿ ನಾವು ನಿಮ್ಗೆ ಐಟಮ್ಸ್ ಕೊಡ್ತೀವಿ. 8 ಕ್ಯಾಟಗರಿ ಐಟಮ್ಸ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಎಲೆಕ್ಟ್ರಾನಿಕ್ಸ್, ಈಗ ಟಿವಿ ಆಗಿರ್ಲಿ, ಫ್ರಿಡ್ಜ್ ಆಗಿರ್ಲಿ, ವಾಷಿಂಗ್ ಮಿಷಿನ್ ಆಗಿರ್ಲಿ, AC ಆಗಿರ್ಲಿ, ಇನ್ವರ್ಟರ್ಸ್ ಆಗಿರ್ಲಿ, ಕಿಚನ್ ಅಪ್ಲೈನ್ಸಸ್, ಸೊ ಈ ತರ ಎಲ್ಲಾ ತರ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಕೊಡ್ತೀವಿ. ಅಥವಾ 2ನೇ ಕ್ಯಾಟಗರಿ ಐಟಮ್ ನೋಡೋದಾದ್ರೆ ಫರ್ನಿಚರ್, ಸೋಫಾ, ಡೈನಿಂಗ್ ಟೇಬಲ್, ಕಾರ್ಡ್ಸ್, ವಾರ್ಡ್ರೋಬ್, ರಿಕ್ಲೈನರ್ಸ್ ಈ ತರ ಕೊಡ್ತೀವಿ. 3ನೇ ಕ್ಯಾಟಗರಿ ಬಂದು ಫ್ಯಾಷನಬಲ್ ಐಟಮ್ಸ್, ಬಟ್ಟೆ, ಶೂ, ಬ್ಯಾಗು, ಪರ್ಫ್ಯೂಮು ಈ ತರ ಇರುತ್ತೆ. ಅಂಡ್ 4ನೇ ಕ್ಯಾಟಗರಿ ಬಂದು ಅಗ್ರಿಕಲ್ಚರ್ ಐಟಮ್, ರೈತರ ಗೊಬ್ಬರ ಕೂಡ ಪ್ರೊವೈಡ್ ಮಾಡ್ತೀವಿ. ಅಂಡ್ 5ನೇ ಕ್ಯಾಟಗರಿ ಬಂದು ಟೂರಿಸಂ, ಸ್ವಲ್ಪ ಜನಕ್ಕೆ ಟ್ರಿಪ್ ಹೋಗ್ಬೇಕಂತ ಆಸೆ ಇರುತ್ತೆ. ಸೊ ಸ್ಟೇಟ್ ಟ್ರಿಪ್ ಆಗಿರಲಿ, ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರಲಿ, ಅದು ಪ್ರೊವೈಡ್ ಮಾಡ್ತೀವಿ. ಅಥವಾ EV ಬೈಕ್ ತಗೊಂಡಿರಾ, ನಾವು ಡೌನ್ ಪೇಮೆಂಟ್ ಮಾಡಿ ನಿಮ್ಗೆ ಕೊಡ್ತೀವಿ. ಇದೇ ರೀತಿ ಒಂದು ಸುಡಲ್ಕಿನ್ ಅಂತ ಒಂದು ಕೋರ್ಸ್ ಇದೆ. ಒಂದು ಮಗು ಹುಟ್ಟಿದ್ರೆ 5 ವರ್ಷದ ಮಗುಗೆ ಏನ್ ಹೇಳ್ಕೊಡ್ಬೇಕಂತ ಒಂದು ಕೋರ್ಸ್. ಬಿಕಾಸ್ ಆ ಮಗು ಬ್ರೈನ್ ಅಲ್ಲಿ 10,000 ತಿಲಿಯನ್ಸ್ ನ್ಯೂರಾನ್ ಜನರೇಟ್ ಆಗುತ್ತೆ. ಸೊ ಆ ರೀತಿಯಾದಂತ ಕೋರ್ಸ್ ಕೂಡ ಕೊಡ್ತೀವಿ. ಅದು ಬೇಡ ಟ್ರೈನಿಂಗ್ ಮಾಡೋದು ಹೇಗೆ ಅಂತ ಅದು ಕೂಡ ಆ ಕಡೆ ಕೊಡ್ತೀವಿ. ಸೊ ಇದು 8 ಕ್ಯಾಟಗರಿ ಐಟಮ್ಸ್ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ರೆ ಲಾಸ್ಟ್ ಅಲ್ಲಿ ಕೊಡ್ತೀವಿ ಇದನ್ನ. ಸೊ ಇಲ್ಲಿ ಏನೆಲ್ಲ ಐಟಮ್ಸ್ ಇದೆ, ಈ ಐಟಮ್ಸ್ ನೀವು ಪರ್ಚೇಸ್ ಮಾಡಬಹುದು. ಸೊ ನೀವು ಶೋರೂಮ್ ಏನಾರ ತಗೊಳ್ಳಿ, ನೀವು ಅವಲಕ್ಕಿ ಮೂಲಕ್ಕಿ ಹಾಕಿ ಯಾವ ಲಾಸ್ಟ್ ಅಲ್ಲಿ ನೀವು ತಗೊಳ್ಬಹುದು. ಓಕೆನಾ? ಸೊ ಏನ್ ಬೇಕಾದ್ರೂ ಪರ್ಚೇಸ್ ಮಾಡೋದು. ನಿಮಗೆ ಮನೆಗೆ ನಾವು ತಲುಪಿಸ್ಕೊಡ್ತೀವಿ. ನೀವೇನು 20,000 ರೂಪಾಯಿ ಕಟ್ಟಿರ್ತೀರಾ, ಅದಕ್ಕೆ ಅಡಿಷನಲ್ 10% ಡಿಸ್ಕೌಂಟ್ ಆ್ಯಡ್ ಮಾಡಿ ನೀವು 1 ರೂಪಾಯಿನ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಮನೆ ಬಾಗಿಲು ಐಟಮ್ನ ತಲುಪಿಸ್ಕೊಡ್ತೀವಿ. ನಾವೆಲ್ಲ ಕ್ಯಾಟಗರಿ ಕೊಡುವ 20,000 ರೂಪಾಯಿ ಬರ್ತದೆ ಇರುತ್ತೆ. ನಾವು ನಿಮ್ಮ ಹತ್ರ 50 ಆಪ್ಷನ್ ಕೊಡ್ತೀವಿ ಮೇಡಮ್. ಮೆಜಾರಿಟಿ ಡ್ರೀಮ್ ಡೀಲ್ ಬ್ರ್ಯಾಂಡ್ ಇರುತ್ತೆ, ಜೊತೆಗೆ ಬೇರೆ ಬ್ರ್ಯಾಂಡ್ ಕೂಡ ಕೊಡ್ತೀವಿ. ಇವಾಗ ಒಂದೊಂದು ಡ್ರೀಮ್ ಡೀಲ್ ಬ್ರ್ಯಾಂಡ್ ಐಟಮ್ಸ್ ಇಲ್ಲ, ಬೇರೆ ಬ್ರ್ಯಾಂಡ್ ಕೂಡ ಐಟಮ್ಸ್ ಕೊಡ್ತೀವಿ. ಲಕ್ಕಿ ಡ್ರಾ ಅಸ್ಯೂಮ್ ಮಾಡ್ಕೊಳ್ಳಿ, ಮೇಡಮ್ಗೆ 25 ತಾರೀಕು ಕಾರ್ ಬಂದ್ಬಿಡ್ತು ಅಂತ ಅನ್ಕೊಳ್ಳಿ. ಸೊ ಮೇಡಮ್ ಹತ್ರ 2 ಆಪ್ಷನ್ ಇದೆ. ಒಂದು, ಮೇಡಮ್ ಅಲ್ಲೇ ಡ್ರಾಪ್ ಮಾಡಬಹುದು, ನನ್ ಸಾಕಪ್ಪ ನಾನು ಕಾರ್ ತಗೊಂಡು ಖುಷಿಯಾಗಿರ್ತೀನಿ ಅಂದ್ರೆ ಅಲ್ಲೇ ಡ್ರಾಪ್ ಮಾಡಬಹುದು. ಇಲ್ಲ ನಾನು ಕಟ್ತೀನಿ ಅಂತ ಅಂದ್ರೆ ನೆಕ್ಸ್ಟ್ ತಿಂಗಳು ಕೂಡ ಕಾಲ್ ಡ್ರಾಪ್ ಬೀಳುತ್ತೆ. ಅಂಡ್ ಇವನು ಲಾಸ್ಟ್ ಐಟಮ್ ಕೊಡ್ತೀವಿ. ಸೊ ನಮ್ಮ ಮೇನ್ ಉದ್ದೇಶ ಡ್ರಾಗ್ ಎವ್ರಿ ಮಂತ್ ನಿಮ್ಮ ಪಾಯಿಂಟ್ ನೀವು ಕಟ್ಟುವಂತ 1,000 ರೂಪಾಯಿ ಹೊಡಿಬಹುದು. ಸೊ ನೀವು ಕಟ್ಟುವಂತ 1,000 ರೂಪಾಯಿಂದ ಏನ್ ಬೇಕಾದ್ರೂ ಪ್ರತಿ ತಿಂಗಳು ವಿನ್ ಆಗ್ತೀವಿ. ಆ ರೀತಿ ಒಂದು ಸಿಸ್ಟಮ್ ಇರುತ್ತೆ. ಓಕೆನಾ? ಸೊ ನೀವು ಕಟ್ಟುವಂತ ಅಮೌಂಟ್ ಎಷ್ಟು ಕಟ್ತೀರಾ ಪ್ರತಿ ತಿಂಗಳು? 1,000 ರೂಪಾಯಿ. ಎಷ್ಟು ಮಂತ್ ಕಟ್ತೀರಾ? 20 ತಿಂಗಳು. ಎವ್ರಿ ಮಂತ್ ಏನ್ ಸಿಗುತ್ತೆ ನಿಮ್ಗೆ? ತಿಂಗಳಲ್ಲಿ 2 ಡ್ರಾ ಇರ್ತದೆ. ಹೌದು, ತಿಂಗಳಿಗೆ 2 ಡ್ರಾ, 15 ದಿನ 15 ದಿನ ಕೊಡೋದು. 2 ಡ್ರಾದಲ್ಲಿ ಯಾವ್ದಾದ್ರು ನಿಮ್ಗೆ ಹೊಡಿಬೋದು. ಹೊಡಿಲಿಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ ಐಟಮ್ ಕೊಡ್ತೀವಿ. ಅಡಿಷನಲ್ 10% ಆಡ್ ಮಾಡಿ ನಿಮಗೆ ಐಟಮ್ ಕೊಡ್ತೀವಿ. ಇಲ್ಲಿ ಯಾಕೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಎಲ್ಲರೂ ಕೆಲಸದಾರ ಅಲ್ವಾ?
ಯಾಕೆ ಎಲ್ಲರೂ ಹೆಲ್ಪ್ ಆಗುತ್ತೆ ಫಸ್ಟ್ ಆಫ್ ಆಲ್ ಎಲ್ಲ ಫ್ಯಾಮಿಲಿ ಕೂಡ ಅಮೌಂಟ್ನ ಉಳಿತಾಯ ಮಾಡೋದು ಸಕ್ಕತ್ ಇಂಪಾರ್ಟೆಂಟ್, ಹೌದಾ ಇಲ್ವಾ? ಸೊ ನೀವು ಇದ್ರ ಮುಖಾಂತರ ಅಮೌಂಟ್ನ ಉಳಿತಾಯ ಮಾಡಬೇಕು. ಎರಡನೇ ವಿಚಾರ, ನಿಮ್ಮ ಅದೃಷ್ಟನ ಟೆಸ್ಟ್ ಮಾಡ್ಬೋದು. ಎಷ್ಟೊಂದು ಜನ ಹೆಂಗೆ ಯೋಚನೆ ಮಾಡ್ತಾ ಇರ್ತಾರಪ್ಪ ಅಂದ್ರೆ, ನಾನು ರೋಡ್ ಹೋಗ್ತಾ ಇರ್ತೀನಿ, ಒಂದು ಮೂಟೆ ಸಿಕ್ಬಿಡುತ್ತೆ, ಮೂಟೆ ತೆಗೆದು ನೋಡಿದ್ರೆ ದುಡ್ಡು ಏನಿರುತ್ತೆ, ಫುಲ್ಲು ಇರುತ್ತೆ. ಅಪ್ಪ ನಮ್ಮ ಮನೆ ಬಾಗಿಲು ಯಾರೋ ಬೆಳಿಗ್ಗೆ 5 ಗಂಟೆ ಬಂದು ಬಾಗಿಲು ತೊಡ್ತಾರೆ, ನೋಡಿದ್ರೆ ಏನಿರುತ್ತೆ, ಲಕ್ಷ್ಮಿ ಬಂದಿರ್ತಾರೆ. ಗೋಲ್ಡ್ ಇರುತ್ತೆ. ಸೊ ಎಲ್ಲರೂ ಕೂಡ ಅದೃಷ್ಟ ಮೇಲೆ ಬಿಲೀವ್ ಮಾಡ್ತಾರೆ, ಹೌದಾ ಇಲ್ವಾ? ಸೊ ನಿಮ್ಮ ಅದೃಷ್ಟನೇ ಟೆಸ್ಟ್ ಮಾಡಬಹುದು. ಸೊ ನಿಮಗೆ ಲಾಸ್ಟ್ ಅಲ್ಲಿ ಏನು ಕೂಡ ನಿಮಗೆ ಏನೂ ಬಂದಿಲ್ಲ ಅನ್ನೋ ಕೂಡ ನಿಮ್ಗೆ ಲಾಸ್ಟ್ ನಾವು ಐಟಮ್ಸ್ ಅನ್ನ ಕೊಡ್ತೀವಿ. ಸ್ವಲ್ಪ ಕ್ವಶನ್ ಕೇಳ್ಬೋದು, ಸರ್ ಹೆಂಗೆ ಇಷ್ಟೊಂದು ಲಕ್ಷ ಅಂತ ಗಿಫ್ಟ್ ಎಲ್ಲ ಕೊಡ್ತೀರಾ ಅಂತ ಕೇಳ್ಬೋದು. ಸೊ ಈಗ 1 ಲೀಟರ್ ವಾಟರ್ ಬಾಟಲ್ ಎಷ್ಟಿದೆ ಆಚೆ ಕಡೆ? 20 ರೂಪಾಯಿ. ಒಂದು ತಗೊಂಡ್ರೆ ಎಷ್ಟು? 20 ರೂಪಾಯಿ. ನಾನು ಅದನ್ನ 1000 ಕೇಸ್ ನಾವು ಮ್ಯಾನುಫ್ಯಾಕ್ಚರ್ ಹೋಗಿ ತಗೋತೀನಿ, ಇಷ್ಟು ಕೊಡ್ಬೋದು ನನಗೆ? 6 rupees 7 rupees ಕೊಡ್ಬೋದಾ? ಮಿನಿಮಮ್ 60% ಲಾಭ ಇದೆ, ಹೌದಾ ಇಲ್ವಾ? ಬಟ್ ಇಲ್ಲಿ ತಗೊಂಡ್ರೆ 20 ರೂಪಾಯಿ. ನಾವು ನಿಮ್ಗೆ ಐಟಮ್ಸ್ ಕೊಡ್ತೀವಿ.